ವೆಲ್ಕಮ್ ಬ್ಯಾಕ್ ಟು ಕೆ ಅನಿಮೆ ಬ್ರದರ್ಸ್. ಇದು ನಮ್ಮ ಒನ್ ಪೀಸ್ ಕನ್ನಡ ಎಕ್ಸ್ಪ್ಲೇಷನ್ ಎಪಿಸೋಡ್ 3. ಹಿಂದಿನ ಎಪಿಸೋಡ್ನಲ್ಲಿ ಲೂಫಿ ಮತ್ತು ಝೋರೋ ತಮ್ಮ ಜರ್ನಿಯನ್ನು ಶುರು ಮಾಡ್ತಾರೆ. ಈಗ ಇವರ ಜರ್ನಿಯಲ್ಲಿ ಯಾರ್ಯಾರು ಸಿಗ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಅಲ್ಲಿ 3 ಪೈರಟ್ಸ್ಗಳನ್ನು ನೋಡ್ತೀವಿ. ಅವರಲ್ಲಿ ಒಬ್ಬ ಖುಷಿಯಿಂದ ಇವತ್ತು ದೊಡ್ಡ ಟ್ರೆಜರ್ ಸಿಕ್ಕಿದೆ, ಈಗ ಕ್ಯಾಪ್ಟನ್ ಬಗ್ಗೆ ನನ್ನ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳ್ತಾನೆ. ಆ 3 ಕ್ಯಾಪ್ಟನ್ ಬಗ್ಗಿನ ಕ್ರೂ ಮೆಂಬರ್ಸ್ ಆಗಿರ್ತಾರೆ. ಕ್ಯಾಪ್ಟನ್ ಬಗ್ಗಿನ ಇಂಪ್ರೆಸ್ ಮಾಡಬೇಕಂತ ಅವರು ಟ್ರೆಜರ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ಅವರಿಗೆ ಒಂದು ಬೋಟ್ ಬರುತ್ತಿರೋದು ಕಾಣಿಸುತ್ತೆ. ಆ ಬೋಟ್ನಲ್ಲಿ ಆರೆಂಜ್ ಹೇರ್ ಇರುವ ಒಂದು ಹುಡುಗಿ ಮಲಗಿರುತ್ತಾಳೆ. ಅವಳೇ ನಾಮಿ. ಆ 3 ಅವಳ ಬೋಟ್ ಹತ್ತಿರ ಹೋಗಿ, ಏ ಹುಡುಗಿ ಎದ್ದೇಳು, ನಾಮಿ ನಿಧಾನವಾಗಿ ಕಣ್ಣು ತೆರೆದು ಸ್ವಲ್ಪ ನೀರು ಕೊಡ್ತೀರಾ, ಅದರ ಬದಲಾಗಿ ನನ್ನ ಹತ್ತಿರ ಇರುವ ಟ್ರೆಜರ್ನ ನಿಮಗೆ ಕೊಡ್ತೀನಿ ಎಂದು ಹೇಳ್ತಾಳೆ. ಟ್ರೆಜರ್ ಅನ್ನ ಮಾತು ಕೇಳಿದ ತಕ್ಷಣ ಆ 3 ಖುಷಿಯಿಂದ ಅವಳ ಹತ್ತಿರ ಹೋಗ್ತಾರೆ. ಆದರೆ ಆ ಟ್ರೆಜರ್ ಬಾಕ್ಸ್ ತೆರೆದು ನೋಡಿದಾಗ ಅದರ ಒಳಗೆ ಒಂದು ಟೆಡಿ ಬಿಯರ್ ಇರುತ್ತೆ. ಏನಿದು, ಟ್ರೆಜರ್ ಎಲ್ಲಿದೆ ಅಂತ ಕೇಳ್ತಾರೆ ಎಂದು ಅವರು ಹಿಂದೆ ತಿರುಗಿ ನೋಡುವಷ್ಟರಲ್ಲೇ ನಾಮಿ ಅವರ ಬೋಟ್ ಅನ್ನು ಕದ್ದು ಎಲ್ಲಾ ಟ್ರೆಜರ್ನ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ. ಈ ಕಡೆ ಲೂಫಿ ಮತ್ತು ಝೋರೋ ತನ್ನ ಬೋಟ್ ನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಜೋರಾದ ಗಾಳಿ ಬೀಸಿ ಲೂಫಿಯ ಸ್ಟ್ರಾ ಹ್ಯಾಟ್ ಹಾರಿ ಹೋಗುತ್ತೆ. ಅದನ್ನು ನೋಡಿ ಲೂಫಿ ಗಾಬರಿಯಿಂದ ಶ್ಯಾಂಕ್ಸ್ ಎಂದು ಕೂಗುತ್ತಾನೆ. ಅದಾದ ಮೇಲೆ ಲೂಫಿಯ ಪಾಸ್ಟ್ ನೆನಪಾಗುತ್ತೆ. ಲೂಫಿ ಚಿಕ್ಕ ಹುಡುಗನಿದ್ದಾಗ ಶ್ಯಾಂಕ್ಸ್ ಮತ್ತು ಅವನ ಕ್ರೂ ಜೊತೆ ಒಂದು ಬಾರ್ನಲ್ಲಿ ಕೂತಿರ್ತಾನೆ. ಲೂಫಿ ಖುಷಿಯಿಂದ ಶ್ಯಾಂಕ್ಸ್ ಮುಂದಿನ ಅಡ್ವೆಂಚರ್ಗೆ ನನ್ನನ್ನು ಕರ್ಕೊಂಡು ಹೋಗು ಎಂದು ಕೇಳ್ತಾನೆ. ಆ ಸಮಯದಲ್ಲಿ ಕೆಲವು ಪೈರೇಟ್ಸ್ ಬಾರ್ ಒಳಗೆ ನುಗ್ತಾರೆ. ಅವರ ಕ್ಯಾಪ್ಟನ್ ಹೇಳ್ತಾನೆ, ನಮಗೆ ಫೈಟ್ ಬೇಡ, ಡ್ರಿಂಕ್ ಮಾತ್ರ ಬೇಕು. ಬಾರ್ ಓನರ್ ಹೇಳ್ತಾಳೆ, ಸಾರಿ ಡ್ರಿಂಕ್ಸ್ ಎಲ್ಲ ಮುಗಿದಿವೆ. ಶ್ಯಾಂಕ್ಸ್ ನಗುತ್ತಾ, ಒಂದು ಬಾಟಲ್ ಉಳಿದಿದೆ, ಬೇಕಿದ್ರೆ ಇದನ್ನು ತಗೊಳ್ಳಿ ಎಂದು ಕೊಡಲು ಹೋಗ್ತಾನೆ. ಆ ಪೈರೇಟ್ ಕೋಪದಿಂದ ಬಾಟಲ್ ಒಡೆದು ಬಿಡ್ತಾನೆ. ನನ್ನ ತಲೆಯ ಮೇಲೆ 8 ಮಿಲಿಯನ್ ಬೌಂಟಿ ಇದೆ, ಒಂದೇ ಬಾಟಲ್ ಕೊಡ್ತೀಯಾ? ಅವನು ಅಲ್ಲಿಂದ ಎಲ್ಲ ಡ್ರಿಂಕ್ಸ್ ಒಡೆದು ಹಾಕಿ ಶ್ಯಾಂಕ್ಸ್ ಮತ್ತು ಅವನ ಕ್ರೂ ಅನ್ನು ಅವಮಾನ ಮಾಡಿ ಹೋಗ್ತಾನೆ. ಆದರೆ ಶ್ಯಾಂಕ್ಸ್ ಮಾತ್ರ ಶಾಂತವಾಗಿ ನಗುತ್ತಿರ್ತಾನೆ. ಅದನ್ನು ನೋಡಿದ ಲೂಫಿಗೆ ತುಂಬ ಕೋಪ ಬರುತ್ತೆ. ನೀವು ನಿಜವಾಗಿಯೂ ಪೈರೇಟ್ಸ್ನ? ಅವನು ನಿಮ್ಮನ್ನೆಲ್ಲ ಇನ್ಸಲ್ಟ್ ಮಾಡಿ ಹೋದ, ಆದರೂ ನೀವು ನಗ್ತಾ ಇದ್ದೀರಲ್ಲ ಅಂತ ಕೇಳ್ತಾನೆ. ಶ್ಯಾಂಕ್ಸ್ ಏನೇ ಹೇಳಿದ್ರು ನಗ್ತಾ ಇರ್ತಾನೆ. ಕೋಪದಿಂದ ಲೂಫಿ ಅಲ್ಲಿದ್ದ ಒಂದು ವಿಚಿತ್ರ ಫ್ರೂಟ್ ಅನ್ನು ತಿನ್ನಲು ಶುರು ಮಾಡ್ತಾನೆ. ಶ್ಯಾಂಕ್ಸ್ ಅದನ್ನು ನೋಡಿ ಶಾಕ್ ಆಗ್ತಾನೆ. ಅಯ್ಯೋ, ಅದನ್ನು ಉಗುಳು, ಅದು ಗಮ್ ಗಮ್ ಫ್ರೂಟ್. ಆದರೆ ಆಗಲೇ ತಡವಾಗಿರುತ್ತೆ. ಶ್ಯಾಂಕ್ಸ್ ಹೇಳುತ್ತಾನೆ, ಅದು ಡೆವಿಲ್ ಫ್ರೂಟ್. ಇನ್ನು ಮುಂದೆ ನೀನು ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ, ಆದರೆ ನಿನ್ನ ಬಾಡಿ ರಬ್ಬರ್ ಆಗಿಬಿಡುತ್ತೆ. ಮುಂದಿನ ದಿನ ಲೂಫಿ ಶ್ಯಾಂಕ್ಸ್ನನ್ನು ಅವಮಾನ ಮಾಡಿದ ಪೈರೇಟ್ಸ್ಗಳನ್ನು ಹುಡುಕಿಕೊಂಡು ಹೋಗ್ತಾನೆ. ಅವನಿಗೆ ಶ್ಯಾಂಕ್ಸ್ ಹತ್ತಿರ ಸಾರಿ ಕೇಳು ಎಂದು ಹೇಳ್ತಾನೆ. ಅಷ್ಟರಲ್ಲಿ ವಿಲೇಜ್ ಮೇಯರ್ ಮತ್ತು ಬಾರ್ ಓನರ್ ಅಲ್ಲಿಗೆ ಬಂದು, ಪ್ಲೀಸ್ ಅವನು ಚಿಕ್ಕ ಹುಡುಗ, ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಶ್ಯಾಂಕ್ಸ್ ಮತ್ತು ಅವನ ಕ್ರೂ ಕೂಡ ಅಲ್ಲಿಗೆ ಬರ್ತಾರೆ. ಆ ಪೈರೇಟ್ ನಗುತ್ತಾ ಅವರನ್ನು ಅವಮಾನ ಮಾಡ್ತಿರ್ತಾನೆ. ಅವನು ಗನ್ ತೆಗೆದು ಶ್ಯಾಂಕ್ಸ್ ಮೇಲೆ ತೋರಿಸುತ್ತಾನೆ. ಆದರೆ ಮುಂದಿನ ಕ್ಷಣದಲ್ಲೇ ಶ್ಯಾಂಕ್ಸ್ನ ಕ್ರೂ ಮೆಂಬರ್ ಲಕ್ಕಿರೋ ಒಂದೇ ಶಾಟ್ನಲ್ಲಿ ಆ ಪೈರೇಟನನ್ನು ಕೊಂದು ಬಿಡ್ತಾನೆ. ಶ್ಯಾಂಕ್ಸ್ನ ಮುಖ ಸಂಪೂರ್ಣ ಸೀರಿಯಸ್ ಆಗುತ್ತದೆ. ನನ್ನ ಮೇಲೆ ಡ್ರಿಂಕ್ಸ್ ಸುರಿದಾಗ ನಾನು ಏನು ಮಾಡಿರಲಿಲ್ಲ, ಆದರೆ ನನ್ನ ಫ್ರೆಂಡ್ಸ್ನ ಏನಾದರೂ ಮಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ. ಅದನ್ನು ಕೇಳಿದ ಪೈರೇಟ್ ತನ್ನ ಕ್ರೂಗೆ ಅಟ್ಯಾಕ್ ಮಾಡಲು ಹೇಳುತ್ತಾನೆ. ಆದರೆ ಕೆಲವೇ ಸೆಕೆಂಡ್ಸ್ಗಳಲ್ಲಿ ಶ್ಯಾಂಕ್ಸ್ನ ಕ್ರೂ ಎಲ್ಲರನ್ನೂ ಸೋರಿಸಿಬಿಡ್ತಾರೆ. ತನ್ನ ಕ್ರೂ ಸೋತಿರುವುದನ್ನು ನೋಡಿ ಆ ಪೈರೇಟ್ ಸ್ಮೋಕ್ ಬಾಂಬ್ ಎಸೆದು ಅಲ್ಲಿಂದ ಓಡಿ ಹೋಗ್ತಾನೆ. ಹೊಗೆ ಕಡಿಮೆ ಆದ ಮೇಲೆ ಎಲ್ಲರೂ ನೋಡಿದಾಗ ಲೂಫಿ ಕಾಣಿಸೋದಿಲ್ಲ. ಅವನು ಎಲ್ಲಿಗೆ ಹೋದ ಅಂತ ಶ್ಯಾಂಕ್ಸ್ ಮತ್ತು ಅವನ ಕ್ರೂ ಎಲ್ಲ ಕಡೆ ಹುಡುಕಲು ಶುರು ಮಾಡ್ತಾರೆ. ಈ ಕಡೆ ಆ ಪೈರೇಟ್ ಲೂಫಿಯನ್ನು ಕಿಡ್ನಾಪ್ ಮಾಡಿಕೊಂಡು ತನ್ನ ಬೋಟ್ನಲ್ಲಿ ಕರೆದುಕೊಂಡು ಹೋಗಿರ್ತಾನೆ. ಅವನು ಲೂಫಿಯನ್ನು ಸಮುದ್ರದ ಮಧ್ಯಕ್ಕೆ ಕರೆದುಕೊಂಡು ಹೋಗಿ, ನಿನ್ನನ್ನು ಯಾರು ಈಗ ಕಾಪಾಡ್ತಾರೆ ಎಂದು ನಗುತ್ತಾನೆ. ನಂತರ ಲೂಫಿಯನ್ನು ನೇರವಾಗಿ ಸಮುದ್ರದೊಳಗೆ ಎಸೆದು ಬಿಡ್ತಾನೆ. ಲೂಫಿಗೆ ಸ್ವಿಮ್ಮಿಂಗ್ ಮಾಡೋಕೆ ಆಗೋಲ್ಲ, ಯಾಕಂದ್ರೆ ಅವನು ಡೆವಿಲ್ ಫ್ರೂಟ್ ತಿಂದಿರ್ತಾನೆ. ಅವನು ನೀರಿನೊಳಗೆ ಮುಳುಗುತ್ತಾ ಶ್ಯಾಂಕ್ಸ್ ಎಂದು ಕೂಗುತ್ತಾನೆ. ಆ ಪೈರೇಟ್ ಮಾತ್ರ ಮೇಲಿನಿಂದ ನಿಂತು ಜೋರಾಗಿ ನಗುತ್ತಾನೆ. ಆದರೆ ಅಷ್ಟರಲ್ಲಿ ಅವನ ಬೋಟ್ ಹಿಂದೆ ಒಂದು ದೊಡ್ಡ ಸೀ ಮಾಸ್ಟರ್ ಕಾಣಿಸಿಕೊಳ್ಳುತ್ತೆ. ಅವನಿಗೆ ಏನಾಗುತ್ತಿದೆ ಅನ್ನೋದು ಗೊತ್ತಾಗೋಷ್ಟರಲ್ಲಿ ಆ ಸೀ ಮಾಸ್ಟರ್ ಅವನನ್ನು ಮತ್ತು ಅವನ ಬೋಟ್ನನ್ನು ಸಂಪೂರ್ಣವಾಗಿ ನುಂಗಿ ಬಿಡುತ್ತೆ. ಆಮೇಲೆ ಅದೇ ಮಾಸ್ಟರ್ ಲೂಫಿ ಕಡೆ ತಿರುಗುತ್ತದೆ. ಲೂಫಿಯನ್ನು ಕಂಡು ತಿನ್ನಲು ಹೋಗುವಷ್ಟರಲ್ಲಿ ಅಲ್ಲಿ ಶ್ಯಾಂಕ್ಸ್ ಬರುತ್ತಾನೆ. ಶ್ಯಾಂಕ್ಸ್ ಮತ್ತು ಆ ಸೀ ಮಾಸ್ಟರ್ ಮುಖಾಮುಖಿ ಆದಾಗ ಶ್ಯಾಂಕ್ಸ್ ನನ್ನು ನೋಡಿದ ತಕ್ಷಣ ಆ ಸೀ ಮಾಸ್ಟರ್ ಹೆದರಿ ಅಲ್ಲಿಂದ ಓಡಿ ಹೋಗುತ್ತೆ. ಶ್ಯಾಂಕ್ಸ್ ತಕ್ಷಣ ನೀರಿಗೆ ಹಾರಿ ಲೂಫಿಯನ್ನು ಮೇಲಕ್ಕೆ ಎತ್ತಿಕೊಳ್ಳುತ್ತಾನೆ. ಲೂಫಿ ಕಣ್ಣೀರು ಹಾಕುತ್ತಾ, ಶ್ಯಾಂಕ್ಸ್ ನೀನು ಬಂದೆ ಎಂದು ಹೇಳುತ್ತಾನೆ. ಆದರೆ ಲೂಫಿ ಶ್ಯಾಂಕ್ಸ್ನ ಕೈ ನೋಡಿದಾಗ ಶಾಕ್ ಆಗ್ತಾನೆ. ಶ್ಯಾಂಕ್ಸ್ನ ಒಂದು ಕೈ ಇರುವುದಿಲ್ಲ. ಲೂಫಿ ಅಳುತ್ತಾ, ನಿನ್ನ ಕೈ ನನ್ನಿಂದಾಗಿ ಕಳೆದುಕೊಂಡೆ ಎಂದು ಹೇಳುತ್ತಾನೆ. ಶ್ಯಾಂಕ್ಸ್ ನಗುತ್ತಾ, ಅಯ್ಯೋ ಇದ್ಯಾವ ದೊಡ್ಡ ವಿಷಯ ಅಲ್ಲ, ನಿನ್ನನ್ನು ಉಳಿಸಲು ಇದು ಒಂದು ಚಿಕ್ಕ ಸ್ಯಾಕ್ರಿಫೈಸ್ ಅಷ್ಟೇ ಎಂದು ಹೇಳ್ತಾನೆ. ಮುಂದಿನ ದಿನ ಶ್ಯಾಂಕ್ಸ್ ಮತ್ತು ಅವನ ಕ್ರೂ ಆ ಐಲ್ಯಾಂಡ್ನಿಂದ ಹೊರಡಲು ಸಿದ್ಧರಾಗುತ್ತಾರೆ. ಶ್ಯಾಂಕ್ಸ್ ಹೋಗುವ ಮುನ್ನ ಲೂಫಿ ಅವನಿಗೆ ಹೇಳ್ತಾನೆ, ನೋಡ್ತಾ ಇರು ಶ್ಯಾಂಕ್ಸ್, ಒಂದು ದಿನ ನಾನು ಕಿಂಗ್ಸ್ ಆಫ್ ಪೈರೇಟ್ಸ್ ಆಗ್ತೀನಿ.
ಒನ್ ಪೀಸ್ ಟ್ರೆಜರ್ನ ನಾನೇ ಹುಡುಕ್ತೀನಿ. ಅಷ್ಟರಲ್ಲಿ ಶ್ಯಾಂಕ್ಸ್ ತನ್ನ ಸ್ಟ್ರಾ ಹ್ಯಾಟ್ ತೆಗೆದು ಲೂಫಿಯ ತಲೆ ಮೇಲೆ ಇಡ್ತಾನೆ. ಈ ಹ್ಯಾಟ್ ಇನ್ನು ಮುಂದೆ ನಿನ್ನದು, ಆದರೆ ಇದನ್ನು ಚೆನ್ನಾಗಿ ನೋಡ್ಕೊ. ಒಂದು ದಿನ ನೀನು ದೊಡ್ಡ ಪೈರೇಟ್ ಆದಾಗ ಇದನ್ನು ನನಗೆ ಹಿಂತಿರುಗಿಸು ಎಂದು ಹೇಳಿ ಶ್ಯಾಂಕ್ಸ್ ಅಲ್ಲಿಂದ ಹೊರಡ್ತಾನೆ. ಲೂಫಿ ಆ ಹ್ಯಾಟ್ ಹಿಡಿದುಕೊಂಡು ಕಣ್ಣೀರು ಹಾಕುತ್ತಾ ಶ್ಯಾಂಕ್ಸ್ ಹೋಗೋದನ್ನು ನೋಡ್ತಿರ್ತಾನೆ. ಶ್ಯಾಂಕ್ಸ್ ಮನಸ್ಸಿನಲ್ಲೇ, ಲೂಫಿ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ, ಒಂದು ದಿನ ನೀನು ಖಂಡಿತ ಕಿಂಗ್ ಆಫ್ ಪೈರೇಟ್ಸ್ ಆಗ್ತೀಯ ಎಂದುಕೊಳ್ತಾನೆ. ಇದಾದ ನಂತರ ನಾವು ಮತ್ತೆ ಪ್ರೆಸೆಂಟ್ಗೆ ಬರ್ತೀವಿ. ಲೂಫಿ ತನ್ನ ಸ್ಟ್ರಾ ಹ್ಯಾಟ್ ಅನ್ನು ತಲೆಯ ಮೇಲೆ ಹಾಕಿಕೊಳ್ತಾನೆ.